ತ್ರಿಪುರ ಸಂಹಾರದ ಕತೆ. ಶಿವಪುತ್ರ ಕಾರ್ತಿಕೇಯ ಕುಮಾರನಿಂದ ತಾರಕಾಸುರನ ಸಂಹಾರವಾದ ನಂತರ ಆ ಬಗ್ಗೆ ತುಂಬ ದುಃಖಿಸಿದವರು ತಾರಕಾಸುರನ 3 ಪುತ್ರರಾದ ತಾರಕ, ವಿದ್ಯುನ್ಮಾಲಿ ಮತ್ತು ಕಮಲಾಕ್ಷ. 3 ಮಕ್ಕಳು 3 ವಿಭಿನ್ನ ರೀತಿಯಲ್ಲಿ ತೇಜಸ್ವಿಗಳಾಗಿದ್ದರು. ಮೊದಲನೇ ಮಗ ತಾರಕನು ತನ್ನ ತಂದೆಯಂತೆಯೇ ಭಯಂಕರ ರೂಪರಾಶಿಯುಳ್ಳವನು. ಎರಡನೆಯವನಾದ ವಿದ್ಯುನ್ಮಾಲಿಯು ಸಕಲ ವಿದ್ಯಾ ಪಾರಂಗತನು. ಮೂರನೆಯವನಾದ ಕಮಲಾಕ್ಷನು ಕಾಮದೇವನಂತೆಯೇ ರೂಪವುಳ್ಳವನಾಗಿ ತ್ರಿಲೋಕಗಳಲ್ಲಿಯೂ ಖ್ಯಾತರಾಗಿದ್ದರು. ತಮ್ಮ ತಂದೆ ತಾರಕಾಸುರನ ಸಂಹಾರಕ್ಕೆ ಎಲ್ಲ ರೀತಿಯಿಂದಲೂ ಸಹಕರಿಸಿದ ಶಿವಪಾರ್ವತಿ ಮತ್ತು ದೇವತೆಗಳ ಬಗ್ಗೆ ಇವರ ಕೋಪ ಉಕ್ಕೇರಿತು. ಕಡೆಗೆ ಅವರೆಲ್ಲರೂ ಒಂದೆಡೆ ಸೇರಿ, ನಾವು ನಮ್ಮ ತಂದೆಗಿಂತಲೂ ಬಲಿಷ್ಠರಾಗಿ ದೇವತೆಗಳ ವಂಶವನ್ನೇ ನಿರ್ಮೂಲನ ಮಾಡಿದರೆ ಮಾತ್ರ ನಮ್ಮ ತಂದೆಗೆ ಆತ್ಮಶಾಂತಿ ಉಂಟಾಗುತ್ತದೆ. ಹಾಗಾದರೆ ಏನು ಮಾಡಬೇಕು? ಬೇರೆ ಮಾರ್ಗವಿಲ್ಲ. ನಾವು ಬ್ರಹ್ಮನನ್ನು ಕುರಿತು ಕಠಿಣ ತಪವನ್ನು ಆಚರಿಸೋಣ ಎಂದು ನಿರ್ಧರಿಸಿ ಒಂದು ಶುಭ ದಿನವನ್ನು ನೋಡಿ 3 ಸುಮೇರುಗಿರಿಯ ಕಡೆಗೆ ನಡೆದರು. ಸುಮೇರುಗಿರಿಯನ್ನು ಸೇರಿದ ತಾರಕಾದಿ ಸಹೋದರರು ಒಂದು ಶುಭ ಮುಹೂರ್ತದಲ್ಲಿ ಬ್ರಹ್ಮದೇವನನ್ನು ಕುರಿತು ಕಠಿಣ ತಪವನ್ನು ಆಚರಿಸಿದರು. 3 ಸಹೋದರರ ಸಹಸ್ರ ವರ್ಷಗಳ ದೀರ್ಘಕಾಲದ ಕಠಿಣ ತಪಕ್ಕೆ ಮೆಚ್ಚಿ ಬ್ರಹ್ಮನು ಪ್ರತ್ಯಕ್ಷನಾದನು. ತಾರಕಾದಿ ಸಹೋದರರು ಸ್ವಲ್ಪ ಯೋಚಿಸಿ, ಬ್ರಹ್ಮದೇವ, ನಾವು ಯಾವುದೇ ಪ್ರಾಣಿಯಿಂದಲೂ ಮರಣ ಹೊಂದಕೂಡದು. ಜರ ಮರಣಾದಿ ರಹಿತ ನಮಗೆ ಅಮರತ್ವ ನೀಡಿ ಅಂದರು. ಆಗ ಬ್ರಹ್ಮದೇವನು, ಸಹೋದರರೇ, ಅಮರತ್ವ ಒಂದನ್ನು ಬಿಟ್ಟು ಬೇರೆ ವರ ಕೇಳಿ ಎಂದನು. ಆಗ ಸಹೋದರರು ಬ್ರಹ್ಮನನ್ನು ಕುರಿತು, ನಮಗೆ ಅಭೇದ್ಯವಾದ 3 ನಗರಗಳನ್ನು ನಿರ್ಮಿಸಿಕೊಡಿ ಎಂದರು. ಬ್ರಹ್ಮನು ತಥಾಸ್ತು ಎಂದು ವರವನ್ನು ನೀಡಿ ಮಾಯವಾದನು. ಬ್ರಹ್ಮನು 3 ಸಹೋದರರಿಗೆ ನೀಡಿದ ವರಗಳ ಪ್ರಕಾರ 3 3 ಅಭೇದ್ಯ ಪುರಗಳನ್ನು ಮಯನಿಂದ ನಿರ್ಮಿಸಿ ನೀಡಿದನು. ಆ 3 ನಗರಗಳ ಪೈಕಿ ತಾರಕಾಕ್ಷನಿಗೆ ಬಂಗಾರ ನಗರವು, ಕಮಲಾಕ್ಷನಿಗೆ ಬೆಳ್ಳಿಯ ನಗರವು ಹಾಗೂ ವಿದ್ಯುನ್ಮಾಲಿಗೆ ಲೋಹ ನಗರವು ಹಂಚಿಕೆಯಾದವು. ಬ್ರಹ್ಮನು ಈ 3 ನಗರಗಳಿಗೂ ಆಕಾಶ, ಸ್ವರ್ಗ ಮತ್ತು ಪಾತಾಳವನ್ನು ಸೃಷ್ಟಿ ಮಾಡಿಕೊಟ್ಟನು. ಬ್ರಹ್ಮದೇವನಿಂದ ಈ ಪರಿಯಾದ ಅಭೇದ್ಯ ಪುರಗಳನ್ನು ಪಡೆದ ತಾರಕಾಸುರನ ಪುತ್ರರು ಸಕಲ ವಿಧವಾದ ಸುಖ ಸಂಪತ್ತನ್ನು ಅನುಭವಿಸುತ್ತಿದ್ದರು. ದೇವತೆಗಳನ್ನು ನಡಗಿಸುತ್ತಿದ್ದರು. ಋಷಿಮುನಿಗಳ ಯಜ್ಞ ಯಾಗಾದಿಗಳನ್ನು ನಾಶಪಡಿಸತೊಡಗಿದರು. ಇದರಿಂದ ದೇವತೆಗಳು ಒಟ್ಟುಗೂಡಿ ವೈಕುಂಠದೆಡೆಗೆ ಪಯಣಿಸಿ ವಿಷ್ಣುವಿನ ಮೊರೆ ಹೊಕ್ಕರು. ದೇವತೆಗಳೆಲ್ಲರ ಪರವಾಗಿ ವಿಷ್ಣುವು ಪರಶಿವನನ್ನು ಕುರಿತು, ಶಿವನೇ, ಸಾಕಾರ ರೂಪಿನಿಂದಲೇ ಯುದ್ಧ ಮಾಡಿ ತ್ರಿಪುರವನ್ನು ಸಂಹರಿಸುವ ನಿನ್ನ ಲೀಲೆಯೇ ಲೀಲೆ. ಅವರೊಡನೆ ಯುದ್ಧಕ್ಕೆ ಬೇಕಾದ ಸಕಲವನ್ನು ನಾನು ಸಿದ್ಧಪಡಿಸುತ್ತೇನೆ ಎಂದನು. ವಿಷ್ಣುವಿನ ಆಣತಿಯ ಪ್ರಕಾರ ಮಯನು ರುದ್ರನಿಗಾಗಿ ಬೃಹತ್ತಾದ ಮತ್ತು ದಿವ್ಯವಾದ ರಥವೊಂದನ್ನು ನಿರ್ಮಿಸಿದನು. ಅಂತಹ ರಥವು ತ್ರಿಲೋಕಗಳಲ್ಲಿ ಎಲ್ಲಿಯೂ ಇರಲಿಲ್ಲ. ಶಿವನು ಸರ್ವಲಕ್ಷಣ ಸಂಪನ್ನನಾಗಿ ಯುದ್ಧಕ್ಕೆ ಸಿದ್ಧವಾಗಿ ನಿಂತನು. ಪಾರ್ವತಿಯು ಶಿವನ ಹಣೆಗೆ ತಿಲಕವನ್ನಿಟ್ಟಳು. ದೇವತೆಗಳು, ಕಿನ್ನರು, ಕಿಂಪುರುಷರು ಮಂಗಳವಾದ್ಯಗಳನ್ನು ಮೊಳಗಿಸುತ್ತಿರಲು ಬ್ರಹ್ಮನ ಪ್ರಾರ್ಥನೆಯಂತೆ ಪರಶಿವನು ರಥವನ್ನೇರಿದನು. ದೇವತೆಗಳು ಪುಷ್ಪವೃಷ್ಟಿಗೈದರು. ಋಷಿಮುನಿಗಳು ಉಚ್ಚಸ್ವರದಿಂದ ಪಂಚಾಕ್ಷರಿಯನ್ನು ಜಪಿಸತೊಡಗಿದರು. ಇಡೀ ಕೈಲಾಸವು ಜಯ ಜಯಕಾರದಿಂದ ತುಂಬಿ ಹೋಯಿತು. ಬ್ರಹ್ಮದೇವನು ತನ್ನ 4 ವೇದಗಳನ್ನು 4 ಕುದುರೆಗಳನ್ನಾಗಿಸಿ ರಥಕ್ಕೆ ಕಟ್ಟಿದನು. ತಾನು ಸಾರಥಿಯಾಗಿ ರಥವನ್ನೇರಿದನು. ಅಷ್ಟದಿಕ್ಪಾಲಕರು ರಥದ ರಕ್ಷಕರಾದರು. ರಥದ ಎಡಬಲದಲ್ಲಿ ಸೂರ್ಯಚಂದ್ರರು ವಿರಾಜಿಸುತ್ತಾ ಸಾರಥಿಗೆ ಮಾರ್ಗದರ್ಶಿಗಳಾದರು. ಬ್ರಹ್ಮನು ಚಾಟಿಯಿಂದ ವೇದಮಯವಾದ ಕುದುರೆಗಳಿಗೆ ಒಂದೇಟು ಹೊಡೆಯಲು ಕುದುರೆಗಳು ಮೊದಲು ರಥವನ್ನು ಗಗನ ಮಾರ್ಗಕ್ಕೆ ಕೊಂಡೊಯ್ದಿತು. ಗಗನ ಮಾರ್ಗದಲ್ಲಿ ಸ್ವಲ್ಪ ಕಾಲ ಸಂಚರಿಸಿ ನಂತರ ತ್ರಿಪುರ ನಗರಗಳ ಕಡೆಗೆ ಭೂ ಸಂಚಾರ ಮಾಡಿತು. ಸಕಲ ಶಿವಗಣಗಳು ವೈವಿಧ್ಯಮಯವಾದ ಆಯುಧಗಳನ್ನು ಧರಿಸಿ ರಥವನ್ನು ಹಿಂಬಾಲಿಸಿದರು. ರಥವು ವಾಯುವೇಗದಿಂದ ತ್ರಿಪುರ ನಗರಗಳ ಕಡೆಗೆ ನಡೆಯುತ್ತಿತ್ತು. ಇನ್ನು ನಗರವು 1 ಯೋಜನ ದೂರವಿದ್ದಂತೆಯೇ ಅನಿರೀಕ್ಷಿತವಾಗಿ ರಥವು ಭೂಮಿಯಲ್ಲಿ ಹೂತು ಹೋಯಿತು. ಆಗ ಪರಶಿವನ ಅಂಶದಿಂದ ಪ್ರಳಯ ರುದ್ರನು ಪಾದೆಯಲ್ಲಿ ಆರ್ಭಟಿಸುತ್ತಾ ಬಂದು ರಥವನ್ನು ಮೇಲೆತ್ತಲು ಪ್ರಯತ್ನಿಸಿ ವಿಫಲನಾದನು. ಈ ಭಯಂಕರ ದೃಶ್ಯವನ್ನು ಕಂಡು ಶಿವಂಗಣಗಳು ಸಮಸ್ತ ದೇವತೆಗಳು ನಡುಗಿ ಹೋದರು. ಏನಿದು ಅಪಶಕನ? ಲೋಕರಕ್ಷಕನಾದ ಪರಶಿವನ ರಥವು ಭೂಮಿಯಲ್ಲಿ ಸಿಕ್ಕಿಕೊಂಡಿತು ಎಂದರೆ ಏನು ಇದರ ಅರ್ಥ? ಪರಶಿವನು ಮಾತ್ರ ಲೀಲಾಮಯನಾಗಿ ಇವೆಲ್ಲಕ್ಕೂ ಸಾಕ್ಷಿಯಾಗಿ ತಲೆದೂಗುತ್ತಿದ್ದನು. ಇಂತಹ ಭವ್ಯವಾದ ರಥವನ್ನು ನಿರ್ಮಿಸಿದ ಮಯನಿಗೂ ಅವಮಾನವಾದಂತಾಯಿತು. ಅವನು ಬ್ರಹ್ಮನಲ್ಲಿಗೆ ಹೋಗಿ ದುಃಖಿಸುತ್ತಾ ಇಂತಹ ವಿಪರೀತಕ್ಕೆ ಕಾರಣವಾದರೂ ಏನು ಎಂದು ಕೇಳಿದನು. ಆ ಬ್ರಹ್ಮನು ಮಯನನ್ನು ಸಮಾಧಾನಪಡಿಸುತ್ತಾ, ನೀನೇನು ಚಿಂತಿಸಬೇಡ, ಇದರಲ್ಲಿ ನಿನ್ನ ತಪ್ಪೇನೂ ಇಲ್ಲವು. ಪರಶಿವನು ತ್ರಿಪುರಾಸುರರ ಮೇಲೆ ಯುದ್ಧಕ್ಕೆ ಹೊರಡುವ ಪೂರ್ವಭಾವಿಯಾಗಿ ಪ್ರಥಮ ಪೂಜಾರನೂ ಸರ್ವವಿಘ್ನಕಾರಕನೂ ಆದ ಗಣಪತಿಯನ್ನು ಪೂಜಿಸಲಿಲ್ಲ. ಇನ್ನು ಕೇಳು, ತ್ರಿಮೂರ್ತಿಗಳಾಗಲಿ ದೇವಾದಿ ದೇವತೆಗಳಾಗಲಿ ಅವರು ಯಾವುದೇ ವಿಜಯಯಾತ್ರೆಗೆ ಹೊರಡಲಿ ಶ್ರೀ ಗಣಪತಿಯನ್ನು ಪೂಜಿಸಬೇಕು. ಇದು ನನಗೂ ಸಹ ಹೊಳೆಯಲಿಲ್ಲ. ಈಗಲೂ ಸಹ ಕಾರ್ಯ ಮಿಂಚಿಲ್ಲ. ಗಣಪತಿಯ ಪೂಜೆಯನ್ನು ಪರಶಿವನು ಮಾಡಲೇಬೇಕು, ಇಲ್ಲವಾದಲ್ಲಿ ಕಾರ್ಯ ಫಲಿಸದು. ಆದ್ದರಿಂದ ನೀನು ಗಣಪತಿಯ ಪೂಜೆಗೆ ಏರ್ಪಾಡು ಮಾಡು ಎಂದನು. ಬ್ರಹ್ಮನ ಈ ಸಲಹೆ ಮಯನಿಗೆ ಉತ್ಸಾಹವನ್ನೇ ತುಂಬಿತು.
ಅವನು ತಡ ಮಾಡದೆ ಸಮುದ್ರದ ಬಳಿಯಲ್ಲಿ ಮರಳಿನಿಂದ ಮಧುಪರ್ಕ ವೃಕ್ಷದ ಎತ್ತರದಷ್ಟು ಗಣಪತಿಯ ಮೂರ್ತಿಯನ್ನು ತಯಾರಿಸಿ ಪೂಜೆಗೆ ಏರ್ಪಾಡು ಮಾಡಿದನು. ಪರಶಿವನು ಗಂಭೀರವಾಗಿ ರಥದಿಂದ ಎಳೆದು ಬಂದು ಮಯನಿರ್ಮಿತ ಗಣಪತಿಯನ್ನು ಶಾಸ್ತ್ರೋಕ್ತವಾಗಿ ಪೂಜಿಸಿ ನಂತರ ರಥವನ್ನೇರಿದನು. ರಥವು ಲೀಲಾಜಾಲವಾಗಿ ಭೂಮಿಯಿಂದ ಮೇಲೆ ಬಂತು. ಮತ್ತೆ ಕುದುರೆಗಳು ವಾಯುವೇಗದಿಂದ ಮುನ್ನಡೆದವು. ಇತ್ತ ತ್ರಿಪುರಾಸುರರು ಶಿವನ ಮೇಲೆ ಯುದ್ಧವನ್ನು ಮಾಡಲು ಸರ್ವ ಸಿದ್ಧತೆಯನ್ನು ಮಾಡಿದರು. ಮನೆಗೊಬ್ಬ ದೈತ್ಯ ಪ್ರಜೆಯು ತಾನೇ ಸ್ವಯಂ ನಿರ್ಮಿತ ಆಯುಧದೊಂದಿಗೆ ಯುದ್ಧದಲ್ಲಿ ಭಾಗವಹಿಸಿ ತಮ್ಮ ಸಾಹಸವನ್ನು ತೋರಿಸಬೇಕೆಂದು ಕಠಿಣವಾದ ಆಜ್ಞೆಯನ್ನು ಹೊರಡಿಸಲಾಗಿತ್ತು. ಪರಶಿವನು ತನ್ನ ಸಂಗಡ ದೇವತೆಗಳು ಹಾಗೂ ಶಿವಗಣಗಳಿಂದ ಕೂಡಿ ತ್ರಿಪುರವನ್ನು ಮುತ್ತಿಗೆ ಹಾಕಿದರು. ತ್ರಿಪುರಾಸುರರು ಶಿವನಿಗೆ ಎದುರಾಗಿ ಪ್ರಥಮದಲ್ಲಿ ನಮಸ್ಕರಿಸಿದರು. ಶಿವನು ತ್ರಿಪುರಾಸುರರನ್ನು ಕುರಿತು, ಅಸುರ ಸಹೋದರರೇ, ನೀವು ಹಿಂದೆ ನನ್ನ ಭಕ್ತರಾಗಿದ್ದು ಈಗ ನನ್ನ ಶತ್ರುಗಳಾಗಿದ್ದೀರಿ. ಆದ್ದರಿಂದ ನೀವು ನನ್ನನ್ನು ನಮಸ್ಕರಿಸಲೂ ಬೇಡಿ, ಹಾಗೂ ನನ್ನ ಕೃಪೆಯೂ ನಿಮ್ಮ ಮೇಲಿಲ್ಲ. ಯುದ್ಧಕ್ಕೆ ಸಿದ್ಧರಾಗಿ ಎಂದನು ಶಿವ. ಸಹಸ್ರ ವರ್ಷಗಳು ನಡೆದ ಯುದ್ಧದಲ್ಲಿ ಎರಡೂ ಪಕ್ಷದವರು ಸರಿಸಮನಾಗಿದ್ದರು. ಇದೇನು ಚೋದ್ಯ ಎಂದು ವಿಷ್ಣುವು ಶಿವನನ್ನು ಕೇಳಿದ್ದಕ್ಕೆ ಶಿವನು ವಿಷ್ಣುವನ್ನು ಕುರಿತು, ಈ ತ್ರಿಪುರಾಸುರರ ಹಿಂದೆ ನನ್ನ ಭಕ್ತರಾಗಿದ್ದು ನನ್ನನ್ನು ಪೂಜಿಸಿ ಸ್ವಲ್ಪ ಪುಣ್ಯವನ್ನು ಸಂಪಾದಿಸಿದ್ದರು. ಆ ಪುಣ್ಯ ಇಂದಿಗೆ ಮುಗಿಯಿತು. ಇನ್ನು ಯಾವ ಕಾರಣದಿಂದಲೂ ಇವರು ಉಳಿಯಲಾರರು ಎಂದು ಹೇಳಿ ಶಿವನು ಪಾಶುಪತಾಸ್ತ್ರವನ್ನು ತೆಗೆದು ಅವರ ಮೇಲೆ ಪ್ರಯೋಗಿಸಿ ಪಶುಪತಿ ಎನಿಸಿಕೊಂಡನು. ಪಾಶುಪತಾಸ್ತ್ರದ ಜ್ವಾಲೆ ಭಯಂಕರವಾಗಿ ತ್ರಿಪುರವನ್ನು ಆವರಿಸಿ ಪಶುಪಕ್ಷಿ ಪ್ರಜೆಗಳನ್ನು ದಹಿಸತೊಡಗಿತು. ಅದನ್ನು ಕಂಡು ತ್ರಿಪುರಾಸುರರು, ಶಿವ, ನಮ್ಮನ್ನು ಬೇಗ ದಹಿಸಿಬಿಡು, ನಮಗೆ ಈ ಜನ್ಮ ಸಾಕು. ಈ ಜನ್ಮದಲ್ಲಿ ಕಡೆಯಲ್ಲಿ ನಿನ್ನ ಶತ್ರುಗಳಾದ ನಾವು ಮುಂದಿನ ಜನ್ಮದಲ್ಲಿ ನಿನ್ನ ಭಕ್ತರಾಗು ಎಂದು ಹೇಳಿ ಅಗ್ನಿಯಲ್ಲಿ ಧುಮುಕಿ ಬೂದಿಯಾದರು. ಅವರ ಆತ್ಮಗಳು ಪರಶಿವನ ಪಾದಗಳಲ್ಲಿ ಲೀನವಾದವು. ದೇವತೆಗಳು ಪುಷ್ಪವೃಷ್ಟಿಗೈದರು. ವಿಷ್ಣು ಮತ್ತು ಬ್ರಹ್ಮರು ಆನಂದದಿಂದ ತಮ್ಮ ಲೋಕಗಳಿಗೆ ಹೋದರು. ತ್ರಿಪುರಾಸುರರಿಗೆ ಸೇರಿದ ಮೂರೂ ಪುರಗಳು ದಹದಹಿಸಿ ಉರಿಯುತ್ತಿರುವುದು ಮೂರೂ ಪುರಗಳಿಗೂ ಬೆಳಕನ್ನು ನೀಡುತ್ತಿತ್ತು. ಮೂರೂ ಪುರಗಳ ದೈತ್ಯರೆಲ್ಲರೂ ಮೈನನ್ನು ಬಿಟ್ಟು ಬೂದಿಯಾದರು. ದೇವತೆಗಳು ಶಿವಪಾರ್ವತಿಯರಿಗೆ ವಂದಿಸಿ, ನಮಗೆ ಮುಂದೆ ಯಾವುದೇ ರೀತಿಯ ತೊಂದರೆಗಳು ಬಂದರೂ ಇದೇ ರೀತಿ ಕಾಪಾಡಬೇಕೆಂದು ಬೇಡಿದರು. ಶಿವನು ತಥಾಸ್ತು ಎಂದು ಅಭಯವಿತ್ತವನು.